ಬಿಜೆಪಿ ನಾಯಕರ ಮೇಲೆ ಹಲ್ಲೆಗೆ ಮುಂದಾದ್ರ ಕಾಂಗ್ರೆಸ್ ಎಂಎಲ್ಸಿ ಎನ್ನುವಂತಹ ಪ್ರಶ್ನೆ ಕೆಡಿಪಿ ಸಭೆಯಲ್ಲಿ ಸಚಿವರ ಮುಂದೆಯೇ ಇದೆಂತ ವರ್ತನೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಬೀದರ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯುತ್ತಿದ್ದಂತಹ ಕೆಡಿಪಿ ಸಭೆ ಏನಿದೆ ಆ ಸಭೆಯಲ್ಲಿ ಒಂದು ಘಟನೆ ನಡೆದಿದೆ. ಬಿಜೆಪಿ ಎಂಎಲ್ಎ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ನಡುವೆ ಬಿಗ್ ಫೈಟ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಈಶ್ವರ್ ಖಂಡ್ರೆ ಮುಂದೆನೇ ನಾಯಕರು ಕೈ ಮಿಲಾಯಿಸಿದ್ದಾರೆ ಎನ್ನುವಂತಹ ವಿಚಾರ ಈಗ ಬಯಲಿಗೆ ಬರುತ್ತಾ ಇದೆ. ಹುಮನಾಬಾದ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಏನಿದ್ದಾರೆ ಅವರು ಮತ್ತೆ ಕಾಂಗ್ರೆಸ್ ಎಂಎಲ್ಸಿ ಆಗಿರುವಂತಹ ಭೀಮರಾವ್ ಪಾಟೀಲ್ ನಡುವೆ ಗಲಾಟೆ ಆಗಿದೆ ಎನ್ನುವಂತಹ ಮಾತು. ಒಬ್ಬರಿಗೊಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಭೆಯಲ್ಲಿನೇ ಗುದ್ದಾಟ ಮಾಡಿದ್ದಾರೆ. ಅದು ಸಚಿವರ ಮುಂದೆ. ಅರಣ್ಯ ಸಚಿವ ಆಗಿರುವಂತಹ ಈಶ್ವರ್ ಖಂಡ್ರೆ ಕೂಡ ಆ ಒಂದು ಸಭೆಯಲ್ಲಿದ್ದರು. ಅವರ ಮುಂದೆನೇ ಇವರಿಬ್ಬರು ಈ ರೀತಿಯಾಗಿ ಕೈ ಮಿಲಾಯಿಸುವ ರೀತಿಯಲ್ಲಿ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಕೆಡಿಪಿ ಸಭೆಯಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಆಗಿರುವಂತಹ ಭೀಮರಾವ್ ಪಾಟೀಲು ಮತ್ತು ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಇಬ್ಬರು ಪಾಟೀಲ್ ಏನಿದ್ದಾರೆ ಕೈ ಮಿಲಾಯಿಸ್ಕೊಂಡಿದ್ದಾರೆ, ಜಗಳ ಆಡ್ತಾ ಇದ್ದಾರೆ. ನಿಂದೇನು ಅನ್ನೋಂಥ ರೀತಿಯಲ್ಲಿ ನಡೆದಿರ್ಬೋದು. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಅವರೇ ನೇತೃತ್ವವನ್ನು ವಹಿಸಿದ್ರು. ಅವ್ರ ಮುಂದೆನೇ ಹಿಂಗಾಗ್ಬಿಟ್ಟಿದೆ. ಸಭೆ ಶುರುವಾದ ಅರ್ಧ ಗಂಟೆಯಲ್ಲಿನೇ ಲೇಔಟ್ ವಿಚಾರಕ್ಕೆ ಈ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ಎಂಎಲ್ಸಿ ಆಗಿರುವಂತಹ ಭೀಮರಾವ್ ಪಾಟೀಲ್ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತೆ. ಇಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಳ್ಳುತ್ತಾರೆ. ಅದೇ ವಿಚಾರವಾಗಿ ಬಳಿಕ ಗಲಾಟೆ ತಾರಕಕ್ಕೆ ಇರುತ್ತೆ. ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗಿದ್ರು ಇಬ್ಬರು ಎನ್ನುವಂತಹ ಮಾತು. ಕೆಡಿಪಿ ಸಭೆಯಲ್ಲಿ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಚರ್ಚೆ ಆಗಬೇಕು. ಆದರೆ ಇಲ್ಲಿ ಈ ಇಬ್ಬರು ಜನಪ್ರತಿನಿಧಿಗಳು ನಾಯಕರು ಏನು ಮಾಡಿದ್ದಾರೆ, ಗಲಾಟೆ ಮಾಡ್ಕೊಂಡಿದ್ದಾರೆ ಲೇಔಟ್ ವಿಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಮಾತುಕತೆ ನಡೆಯುತ್ತೆ. ಸಭೆ ಶುರುವಾಗಿ ಬರೀ ಅರ್ಧ ಗಂಟೆಗೆ ಹಿಂಗೆ ಗಲಾಟೆ ಆಗಿದೆ. ಅಲ್ಲಿ ಈಶ್ವರ್ ಖಂಡ್ರೆ ಅವರು ಇರ್ತಾರೆ, ಅವರು ಕೂಡ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಆದರೆ ಇವರಿಬ್ಬರು ಒಬ್ರಿಗೊಬ್ಬರು ಬೈಕೊಂಡು ಈ ರೀತಿಯಾಗಿ ಜಗಳ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ವಿಚಾರ. ಬೀದರ್ನಲ್ಲಿ ಕೆಡಿಪಿ ಸಭೆಯಲ್ಲಿ ನಾಯಕರು ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ. ಬಿಜೆಪಿ ಶಾಸಕ ಸಿದ್ದು ಪಾಟೀಲು ಮತ್ತು ಭೀಮರಾವ್ ಪಾಟೀಲ್, ಕಾಂಗ್ರೆಸ್ ಎಂಎಲ್ಸಿ ಅವರು ಇವರಿಬ್ಬರು ಕೂಡ ಯಾವುದೋ ಒಂದು ಲೇಔಟ್ ವಿಚಾರಕ್ಕೆ ಮಾತಾಡಿರ್ತಾರೆ. ಅದು ಸರಿಯಾಗಲಿ, ಇದು ಸರಿಯಾಗಲಿ, ನೀವೇನು ಮಾಡಿದ್ರಿ, ನಿಮ್ಮ ಸರ್ಕಾರ ಏನು ಮಾಡಿದೆ, ನಮ್ಮ ಸರ್ಕಾರ ಏನು ಮಾಡಿದೆ, ನೀವಿದ್ದಾಗ ಹೆಂಗೆ ಮಾಡಿದ್ರಿ, ಇದೆಲ್ಲದ್ರ ಬಗ್ಗೆ ಕೂಡ ಮಾತುಕತೆ ಬಂದಿರುತ್ತೆ. ಏನೋ ಒಂದು ಮಾತಿಗೆ ಬಂದು ಅದು ಜಗಳಕ್ಕೆ ಹೊಡೆದಾಡುವ ಮಟ್ಟಕ್ಕೆ ಹೋಗಿದೆ ಎನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಈ ನಾಯಕರ ನಡೆಯಿಂದ ಆ ಭಾಗದ ಜನರು ಯೋಚನೆ ಮಾಡ್ತಾ ಇದ್ದಾರೆ, ಏನಪ್ಪ ನಮ್ಮ ನಾಯಕರು ಹಿಂಗೆ ಹೊಡೆದಾಡ್ಕೊಳ್ತಿದ್ದಾರೆ, ಹಿಂಗೆ ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ, ಜನರ ಬಗ್ಗೆ ಇವರು ಕ್ಯೂ ಕೊಡಬೇಕು, ಯೋಚನೆ ಮಾಡಬೇಕು. ಕೆಡಿಪಿ ಸಭೆಯಲ್ಲಿ ಅದು ಬಿಟ್ಬಿಟ್ಟು ಇವರದ್ದೇ ಆದಂತಹ ವಿಚಾರಗಳನ್ನ ಎತ್ಕೊಂಡು ಒಬ್ರಿಗೊಬ್ರು ಜಗಳ ಆಡ್ತಾ ಇದ್ದಾರಲ್ಲ ಅಂತ ಆ ಭಾಗದ ಜನರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಈ ಇಬ್ಬರು ಜನಪ್ರತಿನಿಧಿಗಳು ನಾಯಕರು ಏನು ಮಾಡಿದ್ದಾರೆ, ಗಲಾಟೆ ಮಾಡ್ಕೊಂಡಿದ್ದಾರೆ ಲೇಔಟ್ ವಿಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಮಾತುಕತೆ ನಡೆಯುತ್ತೆ. ಸಭೆ ಶುರುವಾಗಿ ಬರೀ ಅರ್ಧ ಗಂಟೆಗೆ ಹಿಂಗೆ ಗಲಾಟೆ ಆಗಿದೆ. ಅಲ್ಲಿ ಈಶ್ವರ್ ಖಂಡ್ರೆ ಅವರು ಇರ್ತಾರೆ, ಅವರು ಕೂಡ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಆದರೆ ಇವರಿಬ್ಬರು ಒಬ್ರಿಗೊಬ್ಬರು ಬೈಕೊಂಡು ಈ ರೀತಿಯಾಗಿ ಜಗಳ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ವಿಚಾರ. ಬೀದರ್ನಲ್ಲಿ ಕೆಡಿಪಿ ಸಭೆಯಲ್ಲಿ ನಾಯಕರು ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ. ಬಿಜೆಪಿ ಶಾಸಕ ಸಿದ್ದು ಪಾಟೀಲು ಮತ್ತು ಭೀಮರಾವ್ ಪಾಟೀಲ್, ಕಾಂಗ್ರೆಸ್ ಎಂಎಲ್ಸಿ ಅವರು ಇವರಿಬ್ಬರು ಕೂಡ ಯಾವುದೋ ಒಂದು ಲೇಔಟ್ ವಿಚಾರಕ್ಕೆ ಮಾತಾಡಿರ್ತಾರೆ. ಅದು ಸರಿಯಾಗಲಿ, ಇದು ಸರಿಯಾಗಲಿ, ನೀವೇನು ಮಾಡಿದ್ರಿ, ನಿಮ್ಮ ಸರ್ಕಾರ ಏನು ಮಾಡಿದೆ, ನಮ್ಮ ಸರ್ಕಾರ ಏನು ಮಾಡಿದೆ, ನೀವಿದ್ದಾಗ ಹೆಂಗೆ ಮಾಡಿದ್ರಿ, ಇದೆಲ್ಲದ್ರ ಬಗ್ಗೆ ಕೂಡ ಮಾತುಕತೆ ಬಂದಿರುತ್ತೆ. ಏನೋ ಒಂದು ಮಾತಿಗೆ ಬಂದು ಅದು ಜಗಳಕ್ಕೆ ಹೊಡೆದಾಡುವ ಮಟ್ಟಕ್ಕೆ ಹೋಗಿದೆ ಎನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಈ ನಾಯಕರ ನಡೆಯಿಂದ ಆ ಭಾಗದ ಜನರು ಯೋಚನೆ ಮಾಡ್ತಾ ಇದ್ದಾರೆ, ಏನಪ್ಪ ನಮ್ಮ ನಾಯಕರು ಹಿಂಗೆ ಹೊಡೆದಾಡ್ಕೊಳ್ತಿದ್ದಾರೆ, ಹಿಂಗೆ ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ, ಜನರ ಬಗ್ಗೆ ಇವರು ಕ್ಯೂ ಕೊಡಬೇಕು, ಯೋಚನೆ ಮಾಡಬೇಕು. ಕೆಡಿಪಿ ಸಭೆಯಲ್ಲಿ ಅದು ಬಿಟ್ಬಿಟ್ಟು ಇವರದ್ದೇ ಆದಂತಹ ವಿಚಾರಗಳನ್ನ ಎತ್ಕೊಂಡು ಒಬ್ರಿಗೊಬ್ರು ಜಗಳ ಆಡ್ತಾ ಇದ್ದಾರಲ್ಲ ಅಂತ ಆ ಭಾಗದ ಜನರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.